ನಮಸ್ಕರಿಸಿಕೊಂಡು ಗ್ರಾಮದೇವರು ಶ್ರೀ ಪಂಚಲಿಂಗೇಶ್ವರರನ್ನು ಸ್ತುತಿಸುತ್ತಾ ಇಲ್ಲಿ ಈ ಬ್ಯಾಂಕಿಗೆ ಅಭಯಹಸ್ತವನ್ನು ನೀಡುವ ಭಗವತಿ ದೇವಿಯು ಹಿಂಭಾಗದಲ್ಲಿ ನಿಂತು ಇದನ್ನು ಆಶೀರ್ವದಿಸಿಕೊಂಡೇ ಇದ್ದಾರೆ. ಆದ್ದರಿಂದ ಈ ಭಗವತಿ ದೇವಿಯ ಸ್ಥಳದಲ್ಲಿ ಪ್ರಾರಂಭ ಮಾಡುವ ಈ ಭಗವತಿ ಬ್ಯಾಂಕು ಆದಷ್ಟು ಬೇಗ ಶೀಘ್ರದಲ್ಲಿ ಉನ್ನತ ಸ್ಥಿತಿಯನ್ನು ತಂದು ಅಂದರೆ ಸಾಲಗಾರರಿಗೆ ಆದಷ್ಟು ಸಾಲವನ್ನು ಕೊಟ್ಟು ಸಾಲದ ಆ ಹಣವನ್ನು ಆದಷ್ಟು ಬೇಗ ಚಲಾಯಿಸುವಂತೆ ಮಾಡಿ ಬ್ಯಾಂಕಿನ ಉನ್ನತಿಗೆ ಕಾರಣಬದ್ಧರಾಗಬೇಕೆಂದೇ ಆಶಿಸಿ ಈ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಭಗವತಿ ಸಹಕಾರ ಬ್ಯಾಂಕ್ ನಿಯಮಿತ ಮಂಗಳೂರು ಈ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿಬಂಧಕರಾಗಿ ಒಂದು ಪ್ರಭಾರ ಪಡೆದ ನಂತರ ಮೊದಲನೇ ತಿಂಗಳಲ್ಲೇ ನಾನು ಈ ಸಂಘಕ್ಕೆ ಭೇಟಿ ನೀಡಿದ್ದೆ. ಸಂಘದ ಕೇಂದ್ರ ಕಚೇರಿಗೆ ಭೇಟಿ ನೀಡಿದಾಗ ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹೆಚ್ಚಿನ ರೀತಿಯಲ್ಲಿ ತನ್ನ ಗ್ರಾಹಕರಿಗೆ ಹಾಗೂ ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಸಾಲ ನೀಡುತ್ತಾ ಇದ್ದು ಉತ್ತಮ ರೀತಿಯಲ್ಲಿ ವಸೂಲಾತಿ ಮಾಡಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆಯೇ ಈಗ ವಿಟ್ಲಾದಲ್ಲಿ ತನ್ನ ಒಂದು ನೂತನ ಶಾಖೆಯನ್ನು ಬೇರೆ ಕಟ್ಟಡದಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿದ್ದು, ಇದೊಂದು ಪುತ್ತೂರು ಮೈನ್ ರೋಡಲ್ಲಿರೋದ್ರಿಂದ ಹೆಚ್ಚಿನ ಗ್ರಾಹಕರನ್ನ ಆಕರ್ಷಣೆ ಮಾಡಿ ತನ್ನ ಬಿಸ್ನೆಸ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದೆ. ಶಾಖೆಯನ್ನು ಸ್ಥಳಾಂತರ ಮಾಡಿರೋ ಬಗ್ಗೆ ತನ್ನ ಸಿಬ್ಬಂದಿ ವರ್ಗ ಮತ್ತು ಇವರಿಂದ ಹೆಚ್ಚಿನ ಪ್ರಚಾರ ಮಾಡಿ ಇನ್ನೂ ಹೆಚ್ಚಿನ ಗ್ರಾಹಕರನ್ನು ಸೆಳೆದು ಸದಸ್ಯರನ್ನಾಗಿ ಮಾಡಿ ಅವರಿಗೆ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯಕ್ಕೆ ತಕ್ಕಂತೆ ಸಾಲ ಸೌಲಭ್ಯ ನೀಡಿ ಸಂಘದ ಸದಸ್ಯರನ್ನು ಆರ್ಥಿಕ ಅಭಿವೃದ್ಧಿ ಹೊಂದಿ ಸಂಘವೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಎ ಶ್ರೇಣಿ ಬ್ಯಾಂಕ್ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಅಂತ ಆಶಿಸ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನ ಮಾಡಿ ಭದ್ರತಾ ಕೊಠಡಿ ಉದ್ಘಾಟನೆಗೆ ಅವಕಾಶ ನೀಡಿದಂಥ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ಈ ಸಂಘಕ್ಕೆ ಇನ್ನೂ ಹೆಚ್ಚಿನ ಒಳ್ಳೆಯದು ಆಗಲಿ ಅಂತ ಶ್ರೇಯಾಭಿವೃದ್ಧಿ ಹೊಂದಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಒಂದು ಹಿತನುಡಿನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಒಳ್ಳೆಯ ಜಾಗದಲ್ಲಿ ಇವತ್ತು ಒಳ್ಳೆಯ ಶಾಖೆಯನ್ನು ತೆರೆದಿದ್ದೀರ. ಆ ಶಾಖೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಮುಂದಿನ ದಿವಸ ಈ ಶಾಖೆ ಉತ್ತಮವಾಗಿ ಬೆಳೆಯಬಹುದು ಎನ್ನುವಂತಹ ಶುಭ ಲಕ್ಷಣಗಳು ಕಾಣ್ತಾ ಇದೆ. ಈ ಬ್ಯಾಂಕಿಗಳ ಪರಿಕಲ್ಪನೆ ಏನಂದರೆ, ಇದಕ್ಕೆಲ್ಲ ಕಾರಣ ಹೆಂಗಸರು ಅಂತ ನಾನು ಹೇಳ್ತೇನೆ. ಬ್ಯಾಂಕಿನ ಪರಿಕಲ್ಪನೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬ್ಯಾಂಕಿನ ತವರೂರು. ಅದು ಕರ್ನಾಟಕ ಬ್ಯಾಂಕ್ ಆಗಲಿ, ಕಾರ್ಪೊರೇಷನ್ ಬ್ಯಾಂಕ್ ಆಗಲಿ, ವಿಜಯ ಬ್ಯಾಂಕ್ ಆಗಲಿ, ಸಿಂಡಿಕೇಟ್ ಬ್ಯಾಂಕ್ ಆಗಲಿ, ಇದೆಲ್ಲ ಹುಟ್ಟಿಕೊಂಡದ್ದು ಎಲ್ಲಿ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಅದು ಮೊದಲು 2 ಒಂದೇ ಇತ್ತು, ಈಗ ಬೇರೆ ಬೇರೆ ಆಗಿದೆ. ಈ ಬ್ಯಾಂಕಿಗಳ ಪರಿಕಲ್ಪನೆ ಹೇಗೆ ಅಂತ ಬಂದದಂದರೆ, ನಾನು ಹೇಳಿದ್ದೆ ಈಗ ಹೆಂಗಸರ ವಿಷಯದಲ್ಲಿ ಅಂತ. ಯಾವಾಗ ಉಳಿತಾಯ ಎನ್ನುವುದು ಅದೊಂದು ಕಲ್ಪನೆ ಇದ್ದರೆ ಅದು ಹೆಂಗಸರಲ್ಲಿ ಮಾತ್ರ. ತನ್ನ ಮನೆ ಖರ್ಚಿಗೆ ಕೊಟ್ಟಂಥ ದುಡ್ಡನ್ನು ಡಬ್ಬದಲ್ಲೂ ಪೆಟ್ಟಿಗೆಯೆಲ್ಲ ಇಟ್ಟುಕೊಂಡು ಕಷ್ಟ ಬಂದಾಗ ಅದನ್ನು ಉಪಯೋಗಿಸುವಂಥ ಬುದ್ಧಿವಂತಿಕೆ ಇರುವುದು ಹೆಣ್ಮಕ್ಕಳಿಗೆ, ಹೆಂಗಸರಿಗೆ ಮಾತ್ರ. ಉಳಿತಾಯದ ಪರಿಕಲ್ಪನೆಯೇ ಮಾತೆಯರು. ಉಳಿತಾಯದ ಪರಿಕಲ್ಪನೆಯೇ ಮಾತೆಯರು. ನಾವೆಲ್ಲ ಈ ಶಾಖೆ ಮುಂದಕ್ಕೆ ಚೆನ್ನಾಗಿ ಬೆಳೆದು ಹಲವಾರು ಗ್ರಾಹಕರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ಆ ತಾಯಿ ಭಗವತಿಯು ಅನುಗ್ರಹ ಮಾಡಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತು. ಆ ಹಣ ಕ್ರೋಢೀಕರಣ ಜೊತೆಗೆ ಸಾಲ ವಿತರಣೆ, ಆ ಮರುಪಾವತಿ, ಈ ಸಾಲ ವಿತರಣೆ ಕೂಡ ನಾವು ಯೋಗ್ಯರಿಗೆ ಮಾತ್ರ ಕೊಡಬೇಕು. ಯಾಕಂತ ಹೇಳಿದರೆ ಅವರ ಹತ್ರ ಏನಿಲ್ಲದ್ರೆ, ಈಗ ಚಂದ್ರಶ್ ಹೇಳಿದಾಗೆ ಈಗ ನಾವು ಅವರ ವ್ಯಕ್ತಿತ್ವವನ್ನೆಲ್ಲ ಅವರ ಆದಾಯ ನೋಡಿಕೊಂಡು ಕೊಡ್ತೇವೆ. ಅದೇ ಆದಾಯ ನೋಡಿಕೊಂಡು ಅದಕ್ಕೆ ನಮಗೆ ಒಂದು ಅರ್ಧ ವರ್ಷ ಆದರೂ ಹಣ ಬರುವಂತೆ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಏನಾದರೂ ಒಂದು ಬ್ಲೈಂಡಾಗಿ ಹಣ ಕೊಟ್ಟರೆ ನಿಜವಾಗಿ ಅದು ನಮಗೆ ಭಾಳ ಕಷ್ಟ ಆಗ್ತದೆ. NP ಬರ್ತದೆ. NP ಬಂದ ಕೂಡಲೇ ನಮಗೆ ಬ್ಯಾಂಕಿನಲ್ಲಿ ಲಾಭ ತರಲಿಕ್ಕೆ ಭಾಳ ಒಂದು ಕಷ್ಟ ಆಗ್ತದೆ. ಆದ ಕಾರಣ ನನ್ನೊಂದು ಕಳಕಳಿಯ ವಿನಂತಿ ಹೇಳಿದರೆ, ದಯಮಾಡಿ ನಮ್ಮ 7 ಬ್ರ್ಯಾಂಚಿನ
ಶಾಖಾ ಪ್ರಬಂಧಕರಿಗೆ ನನ್ನೊಂದು ಕಿವಿ ಮಾತು, ಯಾವಾಗಲೂ ಆದಷ್ಟು ಸಾಲ ಕೊಡಿ, ಒಳ್ಳೆಯ ಗ್ರಾಹಕರನ್ನು ತನ್ನಿ, ಆ ಸಾಲವನ್ನು ಮರುಪಾವತಿಗಾಗಿ ತುಂಬ ಶ್ರಮಿಸಿ. ನೂತನವಾಗಿ ಸ್ಥಳಾಂತರಗೊಂಡ ಬ್ಯಾಂಕಿನ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಒದಗಿಸಿ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಸಮಾಜಕ್ಕೆ ಒಳ್ಳೆಯ ಉತ್ತಮ ವ್ಯವಸ್ಥೆಯನ್ನು ಕೊಡಬೇಕಾಗಿ ನಮ್ಮ ಬೋಳ್ನಾಡು ಭಗವತಿ ಮಾತೆಯ ಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ ಎಂದು ಆಶಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಬ್ಯಾಂಕ್ ನಮ್ಮ ಸಿಬ್ಬಂದಿಯವರಿಗೆ ಅದು ಸ್ಥಳಾಂತರಗೊಂಡಿದೆ ಅಂತ ಒಂದು ತಲೆಯಲ್ಲಿರಬಾರ್ದು, ಇದು ಹೊಸ ಬ್ರ್ಯಾಂಚ್ ಅಂತ ತಲೆಯಲ್ಲಿರಬೇಕು. ಯಾಕಂತೇಳಿದ್ರೆ ಹೊಸ ಬ್ರ್ಯಾಂಚ್ ಅಂತ ಓಪನ್ ಆದ ಕೂಡಲೇ ಹೊಸ ಕಸ್ಟಮರ್ನ ಹುಡ್ಕೊಂಡು ಹೋಗಿ ಶಾಖೆಯ ಇದಕ್ಕೆ ಬೇಕಾದಂಥ ಗ್ರಾಹಕರನ್ನು ಇನ್ನೂ ಒಂದು ಗುರಿಯಾಗಿಟ್ಟುಕೊಂಡು ಹೊಸ ಗ್ರಾಹಕರನ್ನು ಸೇರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ನಿಜವಾಗಿಯೂ ಮೊದಲನೇದಾಗಬೇಕು. ಯಾಕಂದರೆ ನೀವು ಈ ಪ್ರಯತ್ನ ಮಾಡದಿದ್ದರೆ ನಾವು ಇಷ್ಟು ಖರ್ಚು ಮಾಡಿ ಸ್ಥಳಾಂತರಗೊಂಡಂಥ ಬ್ಯಾಂಕಿಗೆ ಇನ್ನೂ ನಮಗೆ ಖರ್ಚು ವೆಚ್ಚ ಜಾಸ್ತಿಯಾಗಿ ನಮ್ಮ ಬ್ಯಾಂಕಿಗೆ ಇದು ನಷ್ಟ ಬರುವಂಥ ಪರಿಸ್ಥಿತಿ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಬ್ರ್ಯಾಂಚಲ್ಲಿ ಈಗ ಯಾರು ಮ್ಯಾನೇಜರ್ಸ್ ಮತ್ತು ಸ್ಟಾಫ್ ಅವರು ಇದ್ದೀರಾ, ನೀವು ನಾಳೆಯಿಂದಲೇ ನಿಮ್ಮದೊಂದು ವಿನೂತನ ಕಾರ್ಯಕ್ರಮ ನಮ್ಮ ಎಲ್ಲ ಕಡೆ ಹೋಗಿ ನಮ್ಮದು ಸ್ಥಳಾಂತರಗೊಂಡಂಥ ಬ್ರ್ಯಾಂಚ್ ಅಂತ ಇರ್ಬಾರ್ದು, ಕಾನೂನು ಪ್ರಕಾರ ಸ್ಥಳಾಂತರಗೊಂಡಿದ್ದು ಇರ್ಬೋದು, ಆದರೆ ಗ್ರಾಹಕರಿಗೆಲ್ಲ ಹುಡ್ಕೊಂಡು ಹೋಗಿ ಎಲ್ಲ ಬ್ರ್ಯಾಂಚಲ್ಲಿ ಎಲ್ಲ ಹತ್ತಿರದವರನ್ನು ಹೊಸತ್ತು ಡೆಪಾಸಿಟ್ ಆಗಿ ಹೊಸ ಲೋನ್ ಮಾಡುವುದು, ಆರ್ ಡಿ ಮಾಡುವುದು ಅಂಥ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾದರೆ ಮಾತ್ರ ಈ ಬ್ಯಾಂಕಿನ ಇವತ್ತು ಎಂಥ ಖರ್ಚು ವೆಚ್ಚ ಎಲ್ಲ ಹೋಗಿದೆ ಅದರ ಬಗ್ಗೆ ನಮಗೊಂದು ಸಮತೋಲನ ಇರಲಿಕ್ಕೆ ಆಗ್ತದೆ. ಇವತ್ತಿನ ಕಾಲಸ್ಥಿತಿಯಲ್ಲಿ ನಮಗೆ ಏನೆಲ್ಲ ಅಗತ್ಯ ಇದೆ, ಕರೆಂಟ್ ಅಕೌಂಟ್ ಇಲ್ಲಿಯ ತುಂಬ ವ್ಯಾಪಾರಸ್ಥರಿದ್ದಾರೆ. ಕರೆಂಟ್ ಅಕೌಂಟು ಮಾಡುವ ಪ್ರಯತ್ನಕ್ಕೆ ನಾವು ಇನ್ನೂ ಕೈ ಹಾಕಲಿಲ್ಲ. ಕರೆಂಟ್ ಅಕೌಂಟ್ ಮಾಡಬೇಕು, ಆರ್ ಡಿ ಅಕೌಂಟ್ ಮಾಡಬೇಕು, ಮತ್ತು ಅದಕ್ಕೆ ಬ್ಯಾಂಕಿನಲ್ಲಿ ಬೇರೆ ಬ್ಯಾಂಕಲ್ಲಿ ಸಂಬಂಧಪಟ್ಟಾಗ ಏನೇನು ಅವಶ್ಯಕತೆಗಳು ಅನುಕೂಲತೆಗಳಿದೆ ಅದನ್ನು ನಾವು ಕೊಡಲಿಕ್ಕೆ ತಯಾರಾಗಬೇಕು. ಕೊಡಲಿಕ್ಕೆ ತಯಾರಾಗಬೇಕಾದ್ರೆ ಅದನ್ನು ಆ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಸಿಬ್ಬಂದಿಗಳು ತಯಾರಾಗಬೇಕು. ಸಿಬ್ಬಂದಿಗಳು ತಯಾರಾದರೆ ಉತ್ತಮವಾದಂಥ ಒಂದು ಇಲ್ಲಿಯ ಸನ್ನಿವೇಶ, ಇಲ್ಲಿಯ ವಾತಾವರಣ ವಿಟ್ಲ ಬ್ರಾಂಚಿನಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಮಾಡುವಂಥ ಎಲ್ಲ ಅವಕಾಶಗಳು ನಮಗೆ ನೋಡುವ ಸಂದರ್ಭದಲ್ಲಿ ಇದೆ. ಅದನ್ನು ಸದುಪಯೋಗಪಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ವಿಟ್ಲ ಬ್ರಾಂಚ್ ನಂಬರ್ 1 ಬ್ರಾಂಚ್ ಆಗುವ ರೀತಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು. ಹಾಗೂ ಇಲ್ಲಿಯ ವ್ಯಾಪಾರಸ್ಥರು, ಇಲ್ಲಿಯ ಸಣ್ಣ ಸಣ್ಣ ನಮ್ಮ ಜನ ಏನಿದ್ದಾರೆ ಸುತ್ತಲೂ, ಅದರಲ್ಲಿ ನಮ್ಮದೇ ಒಂದು ಕ್ಷೇತ್ರ ಕೂಡ ಇದೆ. ಇಲ್ಲಿ ಎಲ್ಲರೂ ಕೂಡ ಸೇರಿ ನಮ್ಮ ಈ ಸಂಸ್ಥೆಯನ್ನು ಉತ್ತಮ ಸ್ಥಿತಿಗೆ ತರಬೇಕಂತೇಳಿ ಅದಕ್ಕೆಲ್ಲ ನಮ್ಮದು ಮಾತ್ರ ಅಲ್ಲ, ನಮ್ಮ ನಿರ್ದೇಶಕರೊಂದಿಗೆ ನಿಮ್ಮೆಲ್ಲರ ಸಹಕಾರಗಳು ಇರಲಿ ಅಂತೇಳಿ ಹೇಳ್ತಾ ನನ್ನ ಮಾಸಿಗಳನ್ನು ಮುಗಿಸ್ತೀನಿ. ವಿಟ್ಲ ಶಾಖೆ ಇದುವರೆಗೆ ನಾವು VH ಕಾಂಪ್ಲೆಕ್ಸ್ನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇತ್ತು. ಏನೋ ಕಾರಣಾಂತರಗಳಿಂದ ಅದರ ಓನರ್ ಹೇಳಿದರು, ಇಲ್ಲ ನಮಗೆ ಅದು ಸ್ಥಳ ಬೇಕು, ನೀವು ಅದನ್ನು ಬಿಟ್ಟು ಕೊಡಬೇಕು ಅಂತೇಳಿ. ನಮ್ಮಲ್ಲಿ ನಾವು ನಡೆಸುವಂಥದ್ದು ಅದು ನಮ್ಮ ಅಂಗಡಿಯಲ್ಲ, ನಾವು ಅದು ಬ್ಯಾಂಕು. ಆದರೆ ಅವರು ಹೇಳಿದ ಕೂಡಲೇ ನಮಗೆ ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಂತೂ ಅದಕ್ಕೆ ಕಾನೂನು, ಕಾಯ್ದೆ, ಕಟ್ಟಳೆ ಇದೆಲ್ಲ ಉಂಟು. ಅದನ್ನೆಲ್ಲ ಸರಿ ಮಾಡಿದ ನಂತರವೇ ನಾವು ಅದನ್ನು ಮಾಡಬೇಕೆ ಹೊರತು ಅಂತ ಅವರತ್ತ ನಾವು ಯಾವುದೇ ಇದಕ್ಕೆ ನಾವು ರಬ್ಬಿಂಗಿಗೆ ನಾವು ಹೊರತು ಹೋಗಲಿಲ್ಲ. ಅವರತ್ತ ಇಷ್ಟೇ ಹೇಳಿದ್ದೆವು, ನಮಗೆ 6 ತಿಂಗಳ ಸ್ಥಳಾವಕಾಶ ನಮಗೆ ಕೊಡಿ, 6 ತಿಂಗಳಲ್ಲಿ ನಾವು ಬೇರೆ ಬಿಲ್ಡಿಂಗ್ ನೋಡಿಕೊಂಡು ಅದು ನೋಡ್ತೇವೆ. ಆದರೆ 6 ತಿಂಗಳು ಬಿಟ್ಟು ಈಗ 1.5-2 ವರ್ಷಕ್ಕೆ ಹತ್ರ ಆಯಿತು ನಾವು ಆಶ್ವಾಸನೆವರೆಗೆ ಕೊಟ್ಟ. ಆದರೂ ಇದುವರೆಗೂ ನಮಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಪ್ರಥಮ ಬಾರಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಕಡೆ ತುಂಬ ಕಡೆ ನಾವು ಇಲ್ಲಿ ವಿಟ್ಲದಲ್ಲಿ ತುಂಬ ಕಡೆ ನಾವು ಬಿಲ್ಡಿಂಗ್ ನೋಡಿದೆವು. ಎಲ್ಲಿ ನೋಡಿ, ಯಾಕಂತ ಹೇಳಿದರೆ ಬರೇ ಬ್ಯಾಂಕನ್ನು ಶಿಫ್ಟ್ ಮಾಡೋದು ಮಾತ್ರ ಉದ್ದೇಶ ಅಲ್ಲ, ಅಲ್ಲಿ ಬರುವಂಥ ಗ್ರಾಹಕರಿಗೆ ಅನುಕೂಲತೆ ಕೂಡ ಆಗಬೇಕು, ಇದು ಮುಖ್ಯ. ಇದನ್ನೆಲ್ಲ ನೋಡುವಾಗ ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಲ್ಲಿ ಮೊದಲೊಂದು ಹೋಟ್ಲ್ನ ಮಾಳಿಗೆಯಲ್ಲಿ ಒಂದು ಬೇರೆ ಸಹಕಾರಿ ಸಂಘ ಇತ್ತು, ಅದನ್ನು ನೋಡಿದೆವು. ಇಲ್ಲಿ ನಮ್ಮ ಮಾಲಕರ ಈ ಕಟ್ಟಡವನ್ನು ನೋಡಿದೆವು. ಇಷ್ಟೆಲ್ಲ ನೋಡಿದ ನಂತರ ನಮಗೆ ಮನಸ್ಸಿಗೆ ಸಮಾಧಾನ ತಂದಂಥ ಒಂದು ಕಟ್ಟಡ ಇದು ಇವರ ಹನುಮಾನ್ ಕಾಂಪ್ಲೆಕ್ಸ್. ಹಾಗೆ ಇದರ ಬಗ್ಗೆ ಅವರ ಹತ್ರ ಮಾಲಕರ ಹತ್ರ ಮಾತಾಡುವಾಗ ಅವರು ಹೇಳಿದರು, ಅದಕ್ಕೆ ಸ್ವಲ್ಪ ಡೋರ್ ನಂಬರ್ ಇದ್ದು ಸ್ವಲ್ಪ ಪ್ರಾಬ್ಲಮ್ ಉಂಟು, ಆದ್ದರಿಂದ ಅದು ಅಷ್ಟು ಸುಲಭದಲ್ಲಿ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಆದರೂ ಸಹ ನಮ್ಮ ಕೋರಿಕೆಯನ್ನು ಮನ್ನಿಸಿ ಅವರ ಏನು ಡೋರ್ ನಂಬರ್ನ ಸಮಸ್ಯೆ ಅದನ್ನು ಬಹಳ ಒಂದು ಶೀಘ್ರದಲ್ಲಿ ಅದನ್ನು ಸರಿಪಡಿಸಿ ನಮಗೆ ಬಾಡಿ ಕೊಡಲಿಕ್ಕೆ ಒಪ್ಪಿದ್ದಾರೆ ನಮ್ಮ ಶ್ರೀಯುತ ವೆಂಕಟೇಶ್ ಭಟ್ ಮತ್ತು ಅವರ ಮಕ್ಕಳು ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಒಂದು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಇನ್ನು ಕಟ್ಟಡ ನೋಡುವಾಗ ಅವರೊಂದು ನನಗೆ ಮಾತು ಹೇಳಿದರು,
ನಮ್ಮದು ಭಗವತಿ ಸಹಕಾರ ಬ್ಯಾಂಕ್. ಹೌದಾ? ನೋಡಿ, ಇಲ್ಲಿ ಭಗವತಿಯ ನಡೆ ಉಂಟು. ಈ ನಮ್ಮ ಬ್ಯಾಂಕಿನ ಎದುರುಗಡೆ ಭಗವತಿಯ ನಡೆ ಉಂಟು. ನಮ್ಮ ಹಿರಿಯವರಿಂದ ನಾನು ಕೇಳಿದ್ದೇನೆ ಅಂತೇಳಿ ಅವರು ಶ್ರೀಯುತ ವೆಂಕಟೇಶ್ ಭಟ್ರವರು ಹೇಳಿದರು. ಆದ್ದರಿಂದ ಏನು ನಾವು ಶಿಫ್ಟ್ ಮಾಡಿದ್ದೇವೆ ಇವತ್ತು ಈ ಹನುಮಾನ್ ಕಾಂಪ್ಲೆಕ್ಸಿಗೆ ಮಾಡಿದ್ದೇವೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ವಿಟ್ಲ ಶಾಖೆ ಖಂಡಿತ ಅಭಿವೃದ್ಧಿ ಹೊಂದುತ್ತದೆ. ಅಂತೂ ವಿಟ್ಲದಲ್ಲಿ ಭಗವತಿ ಸಹಕಾರಿ ಬ್ಯಾಂಕ್ ಉಂಟು ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನನಗೊಂದು ಆತ್ಮವಿಶ್ವಾಸ ಉಂಟು. ಬ್ಯಾಂಕಿಗೆ ಗ್ರಾಹಕನೇ ನಮಗೆ ಈಗಾಗಲೇ ಮಾಧವಣ್ಣ ಹೇಳಿದರು, ಇದು ಕಸ್ಟಮರ್ ಇಸ್ ದ ಕಿಂಗ್ ಅಂತೇಳಿ. ಅವನೇ ದೇವರು ನಮಗೆ. ಅವನನ್ನು ಬಂದಾಗ ಸರಿಯಾಗಿ ಕೂತೊಳಿಸಿ ಅವನನ್ನು ಚೆಂದಲ್ಲಿ ಮಾತಾಡಿಸಿ ಅವನ ಹತ್ರ ನೀವು ಒಮ್ಮೆ ನೀವು ಹೇಗೆ ನಿಮ್ಮ ಸರ್ವಿಸ್ ಹೇಗಿರಬೇಕಂತ ಹೇಳಿದರೆ ಅದು ಮ್ಯಾಗ್ನೆಟಿಕ್ ಸರ್ವಿಸ್ ಇರಬೇಕು, ಅಯಸ್ಕಾಂತದಾಗೆ. ಒಬ್ಬ ಕಸ್ಟಮರ್ ನಿಮ್ಮ ಹತ್ರ ಮಾತಾಡಿದರೆ ಅದು ಅಯಸ್ಕಾಂತದಾಗಿ ನೆಕ್ಸ್ಟ್ ನಿಮ್ಮನ್ನು ಹುಡುಕೊಂಡು ಬರಬೇಕವ. ಮುರಣಿ ಒಂಜಿ ಮ್ಯಾನೇಜರ್ ಇತ್ತಿರುತ್ತೆ ಒಂಜಿ ಪುಂಜವು ಅವ್ರು ಯಾರು ಇಜ್ಜಾರ ಅಂತ ಕೇಳಬೇಕು, ಅಥವಾ ಮುರಣಿ ಮೂಲೊಂಜಿ ಮ್ಯಾನೇಜರ್ ಇತ್ತಿರುತ್ತೆ ಅವರು ಇಜ್ಜಾರ ಅಂತ ಕೇಳಬೇಕು. ಯಾಕೆ? ನೀವು ಮಾತಾಡುವ ಶೈಲಿ, ನೀವು ಕೊಡುವಂಥ ಸರ್ವಿಸ್ಸು, ಇದು ಇಂಪಾರ್ಟೆಂಟ್. ಈ ದಿನ ಬ್ಯಾಂಕು ತನ್ನ ವಿಟ್ಲ ಶಾಖೆಯನ್ನು ನೂತನ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡು ಸುಮಾರು 22 ವರ್ಷಗಳ ಅವಧಿ ಕಳೆದಿದೆ. ಈ ಅವಧಿಯಲ್ಲಿ ಬ್ಯಾಂಕು ತನ್ನ ಪ್ರಗತಿಯನ್ನು ಸಂಪೂರ್ಣವಾಗಿ ಸಾಧಿಸಿರುವುದು ಕಂಡುಬರುತ್ತಿದೆ. ಬ್ಯಾಂಕು ತನ್ನ ಕಳೆದ ಆರ್ಥಿಕ ವರ್ಷದಲ್ಲಿ ಸಾಧಾರಣ 245 ಲಕ್ಷದಷ್ಟು 273 ಲಕ್ಷದಷ್ಟು ಠೇವಣಿಯನ್ನು ಹಾಗೂ 452 ಲಕ್ಷ ಸಾಲವನ್ನು ವಿತರಿಸಿ ತನ್ನ ಸ್ಥಾನವನ್ನು ವಿಟ್ಲ ಹಾಗೂ ಪುತ್ತೂರು ಪರಿಸರದಲ್ಲಿ ಕಾಯಂಗೊಳಿಸಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಬ್ಯಾಂಕು ತನ್ನ ಠೇವಣಿಯನ್ನು ಹಾಗೂ ಸಾಲಗಳ ವಿತರಣೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ಕೆಲವೊಂದು ಸೂತ್ರಗಳನ್ನು ಅಳವಡಿಸಿಕೊಂಡಿದ್ದು, ಬ್ಯಾಂಕು ಇದೀಗ ಅಡವು ಸಾಲ, ಮನೆ ನಿರ್ಮಾಣ ಸಾಲ ಹಾಗೂ ಆಭರಣ ಸಾಲಗಳನ್ನು ವಿತರಿಸ್ತಾ ಇದೆ. ಈ ದೃಷ್ಟಿಯಲ್ಲಿ ಆಭರಣ ಸಾಲಗಳಿಗೆ ಸಾಧಾರಣ ಹೆಚ್ಚುವರಿ ಹೆಚ್ಚಾಗಿ ಇಲ್ಲಿರುವ ಬ್ಯಾಂಕ್ಗಳಿಗೆ